ಮೊದಲನೇದಾಗಿ ಇವತ್ತು ಬೆಳಗಾವಿಗೆ ಉತ್ತರ ಕರ್ನಾಟಕ ಭಾಗದ ಶಕ್ತಿಪೀಠನ ಅಂತ ಹೇಳ್ತೀವಿ. ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನು ಆಲಿಸಲಿಕ್ಕೆ, ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳೋಕ್ಕೆ ಆದಂಥ ಸುವರ್ಣ ಸೌಧವನ್ನು ವೀಕ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಸರ್ಕಾರ ಯಾವ ರೀತಿ ನಡೆಯುತ್ತೆ, ಸರ್ಕಾರದ ಯೋಜನೆಗಳು ಯಾವ ರೀತಿ ಗೃಹಲಕ್ಷ್ಮಿಯರ ಜೀವನದಲ್ಲಿ ಒಂದು ಸಂತಸವನ್ನು ತಂದಿದೆ, ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯ ಏನು, ಉಪಮುಖ್ಯಮಂತ್ರಿಗಳ ಕಾರ್ಯ ಏನು, ಇಲಾಖಾ ಮಂತ್ರಿಯ ಕಾರ್ಯವ್ಯಾಪ್ತಿ ಏನು, ಸುವರ್ಣಸೌಧದಲ್ಲಿ ಯಾವ ರೀತಿ ಆಡಳಿತ ನಡೆಯುತ್ತೆ ಅಂತ ಹೇಳಿ ಸಾಮಾನ್ಯ ನಮ್ಮ ಎಲ್ಲ ಗೃಹಲಕ್ಷ್ಮಿಗಳಿಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂತಂದರೆ ಸರ್ಕಾರದಲ್ಲಿ ನಾವು ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಯೋಜನೆಯನ್ನು ರೂಪಿಸ್ತೀವಿ. ನಮ್ಮೆಲ್ಲರ ಆಸೆ ಏನಾಗಿತ್ತು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಸೆ ಏನಾಗಿತ್ತು ಅಂತಂದರೆ, ಯಾವುದೋ ಮೂಲೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಹಳ್ಳಿಯ ಮೂಲೆಯಲ್ಲಿನ ಒಬ್ಬ ಗೃಹಲಕ್ಷ್ಮಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕನ್ನೋದು ನಮ್ಮೆಲ್ಲರ ಒಂದು ಹೆಬ್ಬಯಕೆ ಆಗಿತ್ತು. ಯಾವುದೇ ಮಧ್ಯವರ್ತಿಯ ಒಂದು ಕಾಟ ಇಲ್ಲದೆ ನೇರವಾಗಿ ಎಲ್ಲ ಮಹಿಳೆಯರ, ಎಲ್ಲ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿಯನ್ನು ಹಾಕುವಂಥ ಈ ಯೋಜನೆ ಕನಸಿನ ಕೂಸು, ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಒಂದು ಆಸೆ ಗೃಹಲಕ್ಷ್ಮಿ. ಇವತ್ತು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಯೋಜನೆ ಇಷ್ಟೊಂದು ಜನಪ್ರಿಯತೆ ಗಳಿಸಲಿಕ್ಕೆ ನಿಮ್ಮ ಪ್ರಚಾರನೇ ಕಾರಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಜೊತೆ ಇವತ್ತು ಕೂತ್ಕೊಂಡವ್ರು ಬಹಳಷ್ಟು ಉಪಯೋಗವನ್ನು ಮಾಡಿದ್ದಾರೆ. ಅದನ್ನೆಲ್ಲ ತಾವು ಈಗಾಗಲೇ ಪ್ರಚಾರವನ್ನು ಮಾಡಿದ್ದೀರ. ಭಾಳಷ್ಟು ಕಾರ್ಯವನ್ನು ನಾನು ಓದಬೇಕು ಅಂತಂದರೆ ತಮಗೆ ಗೊತ್ತಿದೆ, ಯಾಕಂದರೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರ. ಲೈಬ್ರರಿಯನ್ನು ಮಾಡಿದವರಿದ್ದಾರೆ, ತಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಆಗಲಿ ಮಕ್ಕಳಿಲ್ಲ ಅಂತ ಹೇಳಿ ಹೋರಿಯನ್ನು ತೊಗೊಂಡವರಿದ್ದಾರೆ, ಬೋರ್ವೆಲ್ಲನ್ನು ಕೊರೆಸಿದಂಥವರಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ದೇವಸ್ಥಾನ ಅಂತ ಹೇಳಿ ರಥವನ್ನು ಮಾಡಿಸಿಕೊಟ್ಟಂಥ ಮಹಿಳೆಯರಿದ್ದಾರೆ, ಮಕ್ಕಳ ಶಿಕ್ಷಣವನ್ನು ನೋಡಲಿಕ್ಕೆ ಬಂದಂಥ ಮಹಿಳೆಯರಿದ್ದಾರೆ, ಗೃಹಲಕ್ಷ್ಮಿಗಳಿದ್ದಾರೆ, ಅತ್ತೆಯ ಕಣ್ಣಿನ ಆಪ್ರೇಷನ್ ಮಾಡಿಸಿದಂಥ ಗೃಹಲಕ್ಷ್ಮಿ ಇದ್ದಾರೆ, ಮಾವನ ಕಣ್ಣನ್ನು ಆಪ್ರೇಷನ್ ಮಾಡಿಸಿದಂಥ ಗೃಹಲಕ್ಷ್ಮಿಗಳಿದ್ದಾರೆ, ಫ್ಯಾನ್ಸಿ ಸ್ಟೋರ್ಗಳನ್ನು ಇಟ್ಟಿದ್ದಾರೆ, ವೆಜಿಟೇಬಲ್ ವೆಂಡರ್ಸ್ ತಮ್ಮ ಉಪಜೀವನಕ್ಕೆ ಇದನ್ನು ಮಾಡ್ಕೊಂಡಂಥವ್ರಿದ್ದಾರೆ, ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸ್ಕೊಂಡಂಥವ್ರಿದ್ದಾರೆ. ವಿಶೇಷವಾಗಿ ಏನು 2,000 ರೂಪಾಯಿ ಹಾಕಿದ ತಕ್ಷಣ ಅವರ ಸಂಪೂರ್ಣ ಅವರ ಪರಿವಾರದ ಕಷ್ಟ ನಾವು ಪರಿಹರಿಸ್ತಾ ಇದ್ದೀವಿ ಅಂತಲ್ಲ, ಆದರೆ ಕರೋನಾ ನಂತರ ಬೆಲೆ ಏರಿಕೆ ಆದಂಥ ಈ ಒಂದು ಕಾಲದಲ್ಲಿ ಅಟ್ಲೀಸ್ಟ್ 1 ತಿಂಗಳಿಗೆ 2 ಸಿಲಿಂಡ್ರನ್ನಾದರೂ ತಗೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡೋಣ ಅಂತ ನಾವು ಬಹಳಷ್ಟು ವಿಚಾರ ಮಾಡಿ 1 ವರ್ಷಕ್ಕೆ ಸುಮಾರು 30-32 ಸಾವಿರ ಕೋಟಿ ರೂಪಾಯಿಯನ್ನು ಅವರಿಗೆ ನಾವು ಗೃಹಲಕ್ಷ್ಮಿಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ವಿಶೇಷವಾಗಿ ಎಲ್ಲ ನನ್ನ ಗೃಹಲಕ್ಷ್ಮಿಗಳ ಜೊತೆಯಲ್ಲಿ ಮಂಗಳಮುಖಿಯರಿಗೂ ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಅವಕಾಶ ಅನ್ನುವಂಥ ಈ ಮಂಗಳಮುಖಿ ಎಲ್ಲರಿಗೂ ಕೂಡ ಇವತ್ತು ನಾವು ಗೃಹಲಕ್ಷ್ಮಿಯನ್ನು ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ತಿಂಗಳದಿಂದ ಈಗಾಗಲೇ ಅವರಿಗೆಲ್ಲ ಕಂತನ್ನು 2,000 ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ. ಅವರು ಕೂಡ ಇವತ್ತು ನಮ್ಮ ಜೊತೆ ಎಲ್ಲರೂ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರ ಜೀವನದಲ್ಲಿ ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ಏನೆಲ್ಲ ಲಾಭ ಆಗಿದೆ ಅನ್ನುವಂಥ ಖುಷಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಅವರು ಹಂಚ್ಕೊಳ್ಳೋಕೆ ಬಂದಿದ್ದಾರೆ. ಇಲ್ಲಿ ನಾವು ನೋಡಿದ್ರೆ ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬ ಮಹಿಳೆ ಇವತ್ತು ಇಲ್ಲಿದ್ದಾರೆ. ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ನನ್ನ ಮಂಗಳಮುಖಿಯರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಬಸವಣ್ಣನವರ ತತ್ವದ ಮೇಲೆ ಆಡಳಿತವನ್ನು ನಡೆಸುವಂಥ ಕಾರ್ಯವೈಖರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಕೂಡ ನಾನು ಇವತ್ತು
ರಿಕ್ವೆಸ್ಟ್ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ಮಾಧ್ಯಮದವರು ಇವತ್ತು ನಮ್ಮೆಲ್ಲ ಗೃಹಲಕ್ಷ್ಮಿಗಳ ಜೊತೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಮೊದಲು ನಮ್ಮ ಕಾರ್ಯಕಲಾಪ ಏನು ನಮ್ಮ ವಿಧಾನಸಭೆಯ ಕಾರ್ಯಕಲಾಪವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕೆಲವು ಸೆಕ್ರೆಟ್ರಿಯೇಟ್ ಆಫೀಸನ್ನು ಅವರ ಕಡೆಯಿಂದ ವಿಸಿಟ್ ಮಾಡಿಸ್ತಾ ಇದ್ದೀವಿ. ಯಾವ ರೀತಿ ಸೆಕ್ರೆಟ್ರಿಯೇಟ್ ಅಂದರೆ ಏನು, ಯೋಜನೆಗಳು ಹೇಗೆ ನಾವು ರೂಪಿಸ್ತೀವಿ, ಆ ಯೋಜನೆಗಳನ್ನು ರೂಪಿಸ್ಕೊಂಡು ಅದು ಯಾವ ರೀತಿ ಅನುಷ್ಠಾನ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಸಂಕ್ಷಿಪ್ತದಲ್ಲಿ, ಸಮಯ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ, ಅವರಿಗೆಲ್ಲ ಬಹಳ ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ. ಆ ಯೋಜನೆ ಅನುಷ್ಠಾನ ಯಾವ ರೀತಿ ಆಗುತ್ತೆ, ಅದಕ್ಕೆಲ್ಲ ನಾವು ಏನು ಕೆಲಸ ಮಾಡಬೇಕನ್ನೋದನ್ನ ತೋರಿಸ್ತೀವಿ. ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಅವರ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಇಂಟ್ರಾಕ್ಷನ್ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಹಾಂ ಹಾಂ ಹೌದು, ನಮ್ಗೆ ಭಾಳ ಸಂತೋಷ ಅನಿಸುತ್ತೆ. ನಾನು ಅದೇ ಹೇಳಿದೆ, ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಅವಕಾಶ ಮತ್ತು ಹಕ್ಕು. ಆ ಸಂವಿಧಾನವನ್ನು ಇವತ್ತು ನಾವು ಪ್ರತಿಪಾದಿಸ್ತೀವಿ. ಸಮಾಜದಲ್ಲಿ ಮಂಗಳಮುಖಿಯರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಎಲ್ಲರನ್ನೂ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೀನಿ. ನಿರ್ಮಾಣಕ್ಕೆ ರೊಕ್ಕ ಕೊಟ್ಟಿಲ್ಲ, ನಿರ್ಮಾಣಕ್ಕೆ ರೊಕ್ಕ ನನ್ನ ಮಗ ಹೇಳ್ತಿರ್ತಾರೆ ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ವಿ, ಯಾಕೆ ಸಾಕು ಹೋಗಿದ್ವಿ, ಖುಷಿಲಿ ಇರ್ತಿದ್ವಿ. ಸಿದ್ದರಾಮಯ್ಯನವ್ರು ಬರೋದಿತ್ತು ಅಣ್ಣ ಗಾಡಿ ಮುಂದೆ ಬರ್ತೀವಿ.